ನಾವ್ ಅನ್ಕೊಂತೀವಿ ನಮ್ ಲೈಫಲ್ಲಿ ನಾವೇನೇನೆಲ್ಲ ನೋಡ್ತೀವಿ, ಏನೇನೆಲ್ಲ ಅನ್ಕೊಂತಿರ್ವಿ ಹಂಗೆ ಇರ್ತದ ಅಂತ ಇಚ್ಛಿತ. ಆದ್ರೆ ರಿಯಲ್ ಹೆಂಗಿರೋದು ಅಂತಂದ್ರೆ, ರಿಯಲ್ ಲೈಫ್ ಅಲ್ಲಿ ಆಗಿರ್ಬೋದು, ರಿಯಲ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಆಗಿರ್ಬೋದು, ಪುಸ್ತಕದಲ್ಲಿ ಏನದೋ ಅದು ಸಮಾಜದಲ್ಲಿಲ್ಲ, ಸಮಾಜದಲ್ಲಿ ಏನದೋ ಅದು ಪುಸ್ತಕದಲ್ಲಿಲ್ಲ. ಪುಸ್ತಕಕ್ಕೆ ನಾಲೆಜ್ ಕಲಿಸೋದೇ ಬೇರೆ, ಸಮಾಜ ನಾಲೆಜ್ ತಿಳುವಳಿಕೆ ಕಲಿಸೋದೇ ಬೇರೆ. ಹಿಂಗಾಗಿ ಒಂದ್ಸಾರಿ ವಿಚಾರ ಮಾಡಿ, 100 ವರ್ಷ ಬದುಕ್ತಿದ್ರು ಹಿರಿಯರೆಲ್ಲ. ಆದ್ರೆ ಯಾವುದೇ ಒಂದ್ ಆಸ್ಪತ್ರೆನೂ ಇರ್ಲಿಲ್ಲ ಅವಾಗ. 100 ವರ್ಷ ಬದುಕಿದ್ರು ಒಂದ್ ಆಸ್ಪತ್ರೆ ಇರ್ಲಿಲ್ಲ. ಆದ್ರೆ ಇವಾಗ ಗಲ್ಲಿ ಗಲ್ಲಿಗೆ ಮನಿಗೊಂದು ಆಸ್ಪತ್ರೆ ಆದ್ರೂ 100 ವರ್ಷ ಬದುಕೋರು ಯಾರು ಇಲ್ಲ. ದರಾ ಬೇಂದ್ರೆ ವರಕವಿ ಅಂತ ಹೇಳಿ ಕಿಶನ್ ಕರಿತೀವಿ. ಆ ವ್ಯಕ್ತಿ ತುಂಬಾ ಪರ್ಸನಾಲಿಟಿ ಇರುವಂತ ವ್ಯಕ್ತಿ. ಅವ್ರು ಹೇಳಿರುವಂತ ಒಂದ್ ಮಾತು ಇವಾಗ ತುಂಬಾ ಈ ಟೈಮ್ ಅಲ್ಲಿ ಸೂಟೇಬಲ್ ಅಂತ ಹೇಳಿ ಅನಿಸ್ತದ. ಹೇಳಕ್ ಇಷ್ಟಪಡ್ತೀನಿ ಏನಂದ್ರ, ಸಾವಿಗೆ ನಾ ಯಾವಾಗ್ಲೂ ಹೆದರೋದಿಲ್ಲ. ಯಾಕಂದ್ರ ನಾ ಇರೋ ತನ ಸಾವು ಬರಲ್ಲ. ಎಂತ ಒಳ್ಳೆ ಮಾತು ನೋಡಿ. ಸಾವಿಗೆ ನಾ ಹೆದರೋದಿಲ್ಲ, ಯಾಕಂದ್ರೆ ಸಾವು ನಾ ಇರೋ ತನ ಬರಲ್ಲ. ಸಾವು ಬಂದ್ಮೇಲೆ ನಾನಿರಲ್ಲ. ಅಂದ್ರೆ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಅಹಂಕಾರ ಪಡಬಾರ್ದು. ನಿಮ್ಗೆ ಹೂವಿನ ಕತಿ ಎಲ್ರಿಗೂ ಗೊತ್ತು. ಹೂ ಅರಳೇದತ್ತಂದ್ರ ಆ ಆ ಹೂವಿಂದು ಒಂದ್ ದಿನದ ಜೀವನ ಮಾತ್ರ. ಆ ದಿನ ಅದು ದೇವರ ಮುಡಿಗೆ ಹೋಗುತ್ತೋ, ಹೆಣ್ಮಕ್ಳು ಜಡೆಗೆ ಹೋಗುತ್ತೋ, ಅಥವಾ ಸ್ಮಶಾನಕ್ಕೆ ಹೋಗುತ್ತೋ ಅಂತೇಳಿ ಗೊತ್ತೇ ಇಲ್ಲ. ಹಿಂಗಾಗಿ ನಾವೇನೇನೆಲ್ಲ ವಿಚಾರ ಮಾಡ್ತಾ ಇದೀವಿ ಅದನ್ನ ಒಂದ್ಸರಿ ಪಕ್ಕಕ್ಕಿಟ್ಟು ಯಾವಾಗ್ಲೂ ಸಂತೋಷದಿಂದ ಇರೋದನ್ನ ಕಲಿಬೇಕು. ಯಾಕಂದ್ರೆ ಪ್ರತಿದಿನ ಸಂಜೆ ಆಗೋದು ಸೂರ್ಯ ಮಾತ್ರ ಮುಳುಗೋದಿಲ್ಲ, ಅದ್ರ ಜೊತೆಗೆ ನಮ್ದು ಒಂದ್ ದಿನ ಆಯುಷ್ಯನು ಮುಳುಗೋಗುತ್ತೆ. ಹಿಂಗಾಗಿ ಲೈಫಲ್ಲಿ ತುಂಬಾ ಬದಲಾವಣೆಗಳನ್ನ ತರೋದಿರುತ್ತೆ. ಯಾವುದೋ ಒಂದು ಪಾಠ, ನೀತಿ ಪಾಠ ನಮ್ಮನ್ನು ಬದಲಾವಣೆ ಮಾಡೋದಿರುತ್ತೆ. ಯಾವಾಗಲೂ ಬದಲಾವಣೆಗೆ ರೆಡಿ ಇರಬೇಕು. ಇನ್ನೊಂದೇನಾದ್ರೂ ಲೈಫಲ್ಲಿ ಹೊಸ ಅಚೀವ್ಮೆಂಟ್ಗೋಸ್ಕರ ರೆಡಿ ಇರಬೇಕು. ನಮ್ಮ ಲೈಫ್ನ ಒಬ್ರು ಜೀವನ ಸ್ಫೂರ್ತಿಯಾಗಿ ತಗೊಳ್ಳೋಂಗಿರ್ಬೇಕು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ನಿಮ್ ಸ್ನೇಹಿತರಿಗೂ ರೀಚ್ ಆಗೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.